ಈಗ ತಾನೇ ಪ್ರೀತಿ ಮಾಡ್ತಾ ಇರುವಂಥ ಹುಡುಗ ಹುಡುಗಿ ಅಥವಾ ರಿಲೇಷನ್ಶಿಪ್ಪಲ್ಲಿ ಇರುವಂಥ ಹುಡುಗ ಹುಡುಗಿಗೆ ನಂದು ಒಂದು ವಿಷಯನ ಕ್ಲಾರಿಫೈ ಮಾಡ್ತೀನಿ. ನೀವು ಪ್ರೀತಿ ಮಾಡ್ತಾ ಇರೋಂಥ ಹುಡುಗ ಹುಡುಗಿ ಪದೇ ಪದೇ ನಿಮ್ಮ ಮೇಲೆ ಸಿಟ್ಟು ಮಾಡ್ತಿದ್ದಾರೆ. ನೀವು ಅಲ್ಲಿಗೆ ಹೋಗ್ಬೇಡ ಇಲ್ಲಿಗೆ ಹೋಗ್ಬೇಡ ಅಂತ ಹೇಳ್ತಿದ್ದಾರೆ. ಆ ಥರ ಡ್ರೆಸ್ ಹಾಕೋಬೇಡ ಈ ಥರ ಡ್ರೆಸ್ ಹಾಕೋಬೇಡ ಅಂತ ಹೇಳ್ತಿದ್ದಾರೆ. ನೀವು ಮಾಡೋ ಕೆಲಸವನ್ನು ಒಪ್ತಾ ಇಲ್ಲ. ನೀವು ಹೆಚ್ಚು ಹೊತ್ತು ಮೊಬೈಲಲ್ಲಿರೋದು ಇಷ್ಟ ಆಗಲ್ಲ. ಅವ್ರು ಬೇಡ ಅಂದ ಜಾಗಕ್ಕೆ ಅಥವಾ ಬೇಡ ಅಂದ ಕೆಲಸನ ಮಾಡೋದು ಅವ್ರಿಗೆ ಇಷ್ಟ ಆಗ್ತಾ ಇಲ್ಲ ಅಂದರೆ ಅಂಥವ್ರನ್ನ ನೀವು ಕಣ್ಣು ಮುಚ್ಕೊಂಡು ನಂಬೋದು. ಯಾಕೆ ಅಂದರೆ ಅವರಿಗೆ ನಿಮ್ಮ ಮೇಲೆ ಅಪಾರ ಪ್ರೀತಿ ಇರುತ್ತೆ. ಹಾಗಾಗಿನೇ ಅವ್ರು ನಿಮ್ಮ ಮೇಲೆ ಕೋಪ ಮಾಡ್ಕೊತಿರ್ತಾರೆ. ಅದೇ ಎಂಥ ಮೋಸದ ಪ್ರೀತಿ ಅಂತಂದರೆ ಎಂಥದ್ದು ಅಂದರೆ, ಹಾಯ್ ಸ್ವೀಟಿ, ಹಲೋ ಬೇಬಿ, ಚಿನ್ನು, ಮುದ್ದು, ಬಂಗಾರ, ನೀನಿಲ್ಲದೆ ನಂಗೆ ಬದುಕೋಕೆ ಆಗಲ್ಲ ಅಂತ ಹೇಳಿ ಏನು ಮೆಸೇಜಲ್ಲಿ ಫೋನ್ ಕಾಲಲ್ಲಿ ನಿಮ್ಮನ್ನು ಪ್ರೀತಿ ಮಳೆನಲ್ಲೇ ಮುಳುಗಿಸ್ತಿದ್ದಾರೆ ಅಂದರೆ ಅವರು ನಿಜವಾಗ್ಲೂ ಲೈಫಲ್ಲಿ ನಿಮ್ಮನ್ನೊಂದಿನ ಮುಳುಗಿಸ್ತಾರೆ ಅಂತ ಅರ್ಥ. ಸೊ ಹಾಗಾಗಿ ಯಾವುದು ನಿಜವಾದ ಪ್ರೀತಿ ಯಾವುದು ಫೇಕು ಅನ್ನೋದನ್ನ ನೀವು ತಿಳ್ಕೊಳ್ಬೇಕು. ಸೊ ಇಲ್ಲಿ ಪ್ರೀತಿ ಮಾಡೋದು ಅಷ್ಟೇ ಮುಖ್ಯ ಅಲ್ಲ, ಅದನ್ನು ಎಷ್ಟು ಚೆನ್ನಾಗಿ ನಾವು ಅರ್ಥ ಮಾಡ್ಕೊಳ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ನಿಮ್ಮ ಹುಡುಗರು ಏನಾದರೂ ಅಥವಾ ನಿಮ್ಮ ಹುಡುಗಿ ಏನಾದರೂ ಈ ಥರ ನಿಮ್ಮನ್ನು ಅಪೋಸ್ ಮಾಡ್ತಾ ಇದ್ದಾರೆ ಅಂದರೆ ಅವರು ನಿಮ್ಮನ್ನು ಬೆಟ್ಟದಷ್ಟು ಪ್ರೀತಿ ಮಾಡ್ತಿದ್ದಾರೆ ಅಂತ ಅರ್ಥ. ಅದೇ ಯಾರು ತುಂಬ ನೈಸಾಗಿ ಬರೀ ನಿಮ್ಮನ್ನು ಮೆಚ್ಚಕ್ಕೆ ಮಾತಾಡ್ತಿದ್ದಾರೆ ಅಂದರೆ ಅವರು ನಿಮಗೆ ಒಂದಲ್ಲ ಒಂದಿನ ಕೈ ಕೊಡ್ತಾರೆ ಅಂತಲೇ ಅರ್ಥ.